ಹೇ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಪಬ್ಜಿ ಮೊಬೈಲ್ನಲ್ಲಿ 4.0 ಅಪ್ಡೇಟು ಆಲ್ರೆಡಿ ರಿಲೀಸ್ ಆಗಿದೆ. ಅದು ಗ್ಲೋಬಲ್ ವರ್ಷನ್ ಆಗಿರೋ ಕಾರಣ ನಮಗೆ 4th ಸೆಪ್ಟೆಂಬರ್ ಅಂದರೆ ಮೊನ್ನೆನೇ ಬಂದಿದೆ ಅಪ್ಡೇಟು. ಪಬ್ಜಿ ಮೊಬೈಲ್ ಗ್ಲೋಬಲ್ ವರ್ಷನ್ನೇ ನಮಗೆ ಕಾಪಿಯಾಗಿ ಬರೋದು ಇಲ್ಲಿ. ಇದು ನಮಗೆ 11th ಸೆಪ್ಟೆಂಬರಲ್ಲಿ 7:30 AM ಅಪ್ಡೇಟ್ ಅನ್ನೋದು ರಿಲೀಸ್ ಆಗುತ್ತೆ. BGMIನಲ್ಲಿ ಬರೋ 4.0 ಅಪ್ಡೇಟಲ್ಲಿ ಯಾವ ಫೀಚರ್ಸ್ ಎಲ್ಲ ಇದೆ ಅನ್ನೋದು ಲೀಕ್ ಆಗಿದೆ. ಅದು ಯಾವ ರೀತಿ ಇರುತ್ತಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲು ನಮಗೆ ಈ ಥರ ಲೋಡಿಂಗ್ ಪೇಜ್ ಅನ್ನೋದು ಶೋ ಆಗುತ್ತೆ 4.0 ಅಪ್ಡೇಟ್ನಲ್ಲಿ. ಮತ್ತು ಲಾಬಿ ಎಂಟ್ರ್ ಆದರೆ ಈ ಥರ ಬ್ಯಾಕ್ಗ್ರೌಂಡ್ ಅನ್ನೋದು ಶೋ ಆಗಿರುತ್ತೆ. 3.9 ಅಪ್ಡೇಟ್ನಲ್ಲಿ ಸೂಪರ್ ಸ್ಮೂತ್ ಆಪ್ಷನ್ನು ಬರುತ್ತೆ ಅಂತ ನ್ಯೂಸ್ ಸ್ಪ್ರೆಡ್ ಆಗಿತ್ತು. ಆದರೆ ಅದನ್ನ BGMI ಮತ್ತು ಗ್ಲೋಬಲ್ ಪಬ್ಜಿ ಅದನ್ನ ಅವಾಯ್ಡ್ ಮಾಡಿ 4.0 ಅಪ್ಡೇಟ್ನಲ್ಲಿ ಆ್ಯಡ್ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಾನು ಗ್ರಾಫಿಕ್ಸ್ನ ಚೆಕ್ ಮಾಡಿದ್ಮೇಲೆ ಇದರಲ್ಲಿ ಸೂಪರ್ ಸ್ಮೂತ್ ಆಪ್ಷನ್ನು ಬಂದಿದೆ. ಇಲ್ಲಿ ಕೆಳಗಡೆ ಲ್ಯಾಂಗ್ವೇಜ್ ಆಪ್ಷನ್ ಕೂಡ ಬಂದಿದೆ. ನಾವು ಇದರಲ್ಲಿ ಯಾವ ರೀತಿ ಲ್ಯಾಂಗ್ವೇಜ್ ಸೆಟ್ ಮಾಡಿರ್ತೀವಿ ಆ ರೀತಿ ಪ್ಲೇಯರ್ಸ್ ಬರ್ತಾರೆ. ನಾವಿಲ್ಲಿ ನಮ್ಮದು BGMIನಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ 3 ಆಪ್ಷನ್ ಬರುತ್ತೆ, ಪ್ಲಸ್ ತೆಲುಗುನೂ ಬರುತ್ತೆ. ಇದು ಗ್ಲೋಬಲ್ ಆಗಿರೋ ಕಾರಣ ಇಂಗ್ಲೀಷ್, ಹಿಂದಿ, ಉರ್ದು ಎಲ್ಲ ಬಂದಿರುತ್ತೆ. ನೆಕ್ಸ್ಟ್ ನಾವಿಲ್ಲಿ ರಿಡೀಮ್ ಸೆಕ್ಷನ್ ನೋಡಿದರೆ ಕಂಗಾಲ್ ಆಗೋಕ್ಕೆ ಗೈಸ್. ಇಲ್ಲಿ ಗ್ಲೋಬಲ್ ವರ್ಷನಲ್ಲಿ ಎಲ್ಲ ಥರದ್ದು ಐಟಮ್ಸ್ ಎಲ್ಲ ಪಬ್ಜಿ ಗ್ಲೋಬಲಲ್ಲಿ ಕೊಟ್ಟಿರ್ತಾರೆ. ನಾವಿಲ್ಲಿ ಕ್ರಿಸ್ಟಲ್ ಅಂತ ಒಂದು ಮಟೀರಿಯಲ್ ಸಿಗುತ್ತೆ, ಅದನ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಲೆಕ್ಟ್ ಮಾಡ್ಬೋದು ಇಲ್ಲಿ ಎಲ್ಲ ಐಟಮ್ನ. ಮತ್ತು ನಾವು ಸಿಲ್ವರ್ ಕಾಯಿನ್ಲಿದ್ದನೂ ಐಟಮ್ನ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಭಾಳ ಎಲ್ಲ ಗನ್ ಇದೆ. ಗನ್ ಸ್ಕಿನ್ನು, ಓಲ್ಡ್ RP ಎಲ್ಲ ಬಂದಿರೋದೆಲ್ಲ ಇಲ್ಲಿ ಸಿಲ್ವರ್ ಕಾಯಿನ್ ಮೂಲಕ ನಾವು ಪರ್ಚೇಸ್ ಮಾಡ್ಬೋದು. ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ಇದನ್ನ ನೋಡಿ ಐಟಮ್ನ. ನೋಡಿ ಗೈಸ್, BGMIನಲ್ಲಂತರೂ ಈ ಥರ ಔಟ್ಫಿಟ್ನ ಎಲ್ಲ ಕಲೆಕ್ಷನ್ನು ಒಟ್ಟಿಗೆ ಒಂದು ಸಾರಿನೂ ಕೊಡಲ್ಲ. ಇವರು BGMIನವರು ಅಮೌಂಟು ತೊಗೊಂಡು ರೊಕ್ಕ ಮಾಡ್ಬೇಕಂತ ಮಾಡ್ತಾಯಿದ್ದಾರೆ. ಪಬ್ಜಿ ಗ್ಲೋಬಲಲ್ಲಿ ಈ ಥರದ ಎಲ್ಲ ಐಟಮು ನಮಗೆ ಸಿಗುತ್ತೆ. ನಾವಿಲ್ಲಿ ಪ್ರೀಮಿಯಮ್ ಏನಾದರೂ BP ಕಾಯಿನ್ದು ಪರ್ಚೇಸ್ ಮಾಡಿದರೆ ಪ್ರೀಮಿಯಮ್ ಪಾಸ್ನ ಈ ಥರ ಬರುತ್ತೆ. ಎಲ್ಲ ಐಟಮು ಸಿಗುತ್ತೆ. ನೆಕ್ಸ್ಟ್ ನಾವೇನಾದರೂ 200 BP ಕಾಯಿನ್ ಕೊಟ್ಟು ಅದು ಐಟಮ್ದು ಸಪ್ಲೈ ಸಿಗುತ್ತಲ್ಲ, ಅದನ್ನ ಪರ್ಚೇಸ್ ಮಾಡಿದರೆ ಇದರಲ್ಲಿ ಈ ಥರ ರಿವಾರ್ಡ್ಸ್ ಇರುತ್ತೆ. ಇವೆಲ್ಲ ನೋಡಿ ಯಾವ ರೀತಿ ಇದೆ ಅಂತ. ನಾವು ಇದಾದಮೇಲೆ ಮಿಥಿಕ್ 4G ಈವೆಂಟ್ನ ಚೆಕ್ ಮಾಡಿದ್ವಿ. ಇದರಲ್ಲಿ ನಮಗೆ ಹಲವಾರು ರೀತಿಯ ಔಟ್ಫಿಟ್ಟು ಎಲ್ಲ ಇದು ಪಬ್ಜಿ ಗ್ಲೋಬಲ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಆದರೆ BGMIನಲ್ಲಿ ಈ ಥರದ್ದೆಲ್ಲ ಔಟ್ಫಿಟ್ಟು ಒಂದೇ ಸಾರ್ತಿ ಯಾವತ್ತೂ ಕೊಡಲ್ಲ ಅವನು ಈ ವಿಡಿಯೋದಲ್ಲಿ. ಹಾಗೆಯೇ BGMIನಲ್ಲಿ ಯಾವ್ಯಾವ ಔಟ್ಫಿಟ್ಟು ಈ ಸೀಸನಲ್ಲಿ ಅಂದರೆ 4.0 ಅಪ್ಡೇಟ್ನಲ್ಲಿ BGMIನಲ್ಲಿ ಬರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಇದು ಫಿಕ್ಸ್ ಔಟ್ಫಿಟ್ ಆಗಿರುತ್ತೆ ಗೈಸ್. ವಿಡಿಯೋನ ಕೊನೆವರೆಗೆ ನೋಡಿ. ಇದರಲ್ಲಿ ಫಸ್ಟ್ ನಮಗೆ ಈ ಔಟ್ಫಿಟ್ ಅನ್ನೋದು ಸಿಗ್ತಾಯಿದೆ, BGMIನಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ನಮಗೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ಗ್ಲೇಷಿಯರ್ ಔಟ್ಫಿಟ್ ಇದೆಯಲ್ಲ, ಇದು ಕೂಡ ಈ ಗ್ಲೇಷಿಯರ್ ಸೀಸನಲ್ಲಿ ಪಕ್ಕಾ ಬರುತ್ತೆ. ನೆಕ್ಸ್ಟು 4.0 ಅಪ್ಡೇಟ್ನಲ್ಲಿ ಈ ಔಟ್ಫಿಟ್ ಕೂಡ ಬರುತ್ತೆ. ನೆಕ್ಸ್ಟು ಇದು ವೈಟ್ ಡ್ರೆಸ್ ಇದೆಯಲ್ಲ, ಇದು ಕೂಡ ಬರುತ್ತೆ. ಇವು 4 ಫಿಕ್ಸ್ ಔಟ್ಫಿಟ್ ಇರುತ್ತೆ ಗೈಸ್. ನೆಕ್ಸ್ಟು ಇವು 4 ಔಟ್ಫಿಟ್ ಕೂಡ ಅದರದ್ದು ರೇರ್ ಅಮೌಂಟ್ ಇದೆ ಗೈಸ್. ಇದು ಒನ್ ಆಫ್ ದಿ ರೇರ್ ಔಟ್ಫಿಟ್ ಕೂಡ ಹೌದು. ನೆಕ್ಸ್ಟ್ ನಾವಿಲ್ಲಿ ಗನ್ ಕಲೆಕ್ಷನ್ ಹತ್ರ ಬಂದರೆ ಇದರಲ್ಲಿ ನಮಗೆ ಈ ಗ್ರೋಜಾ ಕಲರು ಸ್ಕಿನ್ನು ಮತ್ತು ಈ ಥರ ಮಟೀರಿಯಲಿಂದು ಅಂದರೆ ಇದು ಕತ್ತಿ ಥರ ಬರುತ್ತಲ್ಲ, ಇದರ ಸ್ಕಿನ್ ಕೊಡ್ತಾಯಿದ್ದಾನೆ. ಮತ್ತು ಇದು DP ಸ್ಕಿನ್ ಇದೆಯಲ್ಲ, ಇದನ್ನು ಫಿಕ್ಸ್ ಕೊಡ್ತಾನೆ. ನೆಕ್ಸ್ಟು ಈ ಗನ್ ಯಾವುದಂತ ನನಗೂ ಗೊತ್ತಿಲ್ಲ, ಇದನ್ನ ಯೂಸ್ ಮಾಡಿಲ್ಲ ನಾನು ಅವತ್ತು. ಇದರ ಸ್ಕಿನ್ನು ಕೊಡ್ತಾಯಿದ್ದಾನೆ. ನೆಕ್ಸ್ಟ್ ಇಲ್ಲಿ M24 ಸ್ಕಿನ್ ಇದೆಯಲ್ಲ, ಇದು ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಇದರಲ್ಲಿ ಥಾಮ್ಸನ್ ಗನ್ ಇದೆಯಲ್ಲ, ಇದನ್ನಂತರೂ ಫಿಕ್ಸ್ ಕೊಡ್ತಾನೆ ಇದನ್ನ ಈ ಸೀಸನಲ್ಲಿ ರೇರ್ ಆಗಿ ಕೊಡ್ತಾ ಇದ್ದಾನೆ ಭಾಳ ಐಟಮ್ನ. ನೆಕ್ಸ್ಟ್ ಈ ಪ್ಯಾನ್ ಸ್ಕಿನ್ನೂ ಕೊಡ್ತಾನೆ. ನೆಕ್ಸ್ಟ್ ಇದರಲ್ಲಿ ವೆಹಿಕಲಲ್ಲಿ ಬಂದರೆ ಈ ವೆಹಿಕಲ್ ಸ್ಕಿನ್ನೂ ಕೊಡ್ತಾ ಇದ್ದಾನೆ. ಇದು ನೋಡೋಕ್ಕಂತರೂ ಏನೂ ಇಲ್ಲ, ನಾರ್ಮಲ್ ಸ್ಕಿನ್ ಥರನೇ ಇದೆ. ನೆಕ್ಸ್ಟ್ ಇದರಲ್ಲಿ ಬ್ಯಾಕ್ ಪ್ಯಾಕ್ ಸ್ಕಿನ್ನು ಈ ಥರ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ಇದರಲ್ಲಿ ಹೆಲ್ಮೆಟ್ನ ಗ್ಲೇಷಿಯರ್ ಕಲರ್ ಒಂದು ಇದನ್ನ ಕೊಡ್ತಾನೆ. ಮತ್ತು ಇದರಲ್ಲಿ ಫಸ್ಟ್ ಒಂದು ಐಟಮ್ ಇದೆಯಲ್ಲ, ಇದನ್ನು ಹೆಲ್ಮೆಟ್ನ ಕೊಡೋ ಚಾನ್ಸ್ ಇದೆ. ಗ್ಲೇಷಿಯರ್ ಅಂದರೂ ಫಿಕ್ಸ್ ಬಂದೇ ಬರುತ್ತೆ.
ನೆಕ್ಸ್ಟ್ ನಾವಿಲ್ಲಿ ಹೆಡ್ಗೇರ್ ಸೆಕ್ಷನಲ್ಲಿ ಬಂದರೆ ಇದರಾಗಿರೋ ಎಲ್ಲ ಹೆಡ್ಗೇರ್ನಲ್ಲಿ ಒಂದು ಮಿನಿಮಮ್ ಅಂದರೆ 5 ಹೆಡ್ಗೇರ್ನ ಕೊಡ್ತಾನೆ. ಇದೆ ಅಂತ ಎಕ್ಸಾಕ್ಟಾಗಿ ಲೀಕು ಬಂದಿಲ್ಲ. ಇದು ಯಾವ್ದು ಬರುತ್ತಂತ ನೋಡೋಣ. ನೆಕ್ಸ್ಟ್ ಫೀಚರ್ ನೋಡ್ಬೇಕಂದ್ರೆ ಇದರಲ್ಲಿ ನಾವು ಯೂಸಿನ ಸೆಂಡು ಮಾಡ್ಬೋದು, ರಿಸೀವ್ ಮಾಡ್ಕೋಬೋದು. ಈ ಆಪ್ಷನ್ನು ಕೂಡ ಕೊಡ್ತಾ ಇದ್ದಾನೆ. ಇದು ಅಂದರೆ ಈಗ ಆ್ಯಕ್ಟಿವ್ ಇಲ್ಲ, ಇದು ಮಿಡ್ ಆಫ್ ದಿ ಸೀಸನಲ್ಲಿ ಆ್ಯಕ್ಟಿವ್ ಮಾಡ್ತಾನೆ. ಇಲ್ಲಿ ಬಾಕ್ಸ್ ಇದೆಯಲ್ಲ, ಇದರಲ್ಲಿ ಗೊತ್ತಾಗುತ್ತೆ ಎಲ್ಲ. ನೀವು ರಿಸೀವ್ ಮಾಡಿದ್ದು ಬರುತ್ತೆ, ಸೆಂಡ್ ಮಾಡಿದ್ದು ಬರುತ್ತೆ, ಎಲ್ಲ ಯು ಸಿ ಟ್ರಾನ್ಸಾಕ್ಷನ್ನು ಇದರಲ್ಲಿ ಶೋ ಆಗುತ್ತೆ. ಇದು ಅಷ್ಟೇ ಇನ್ಸೈಡ್ ಅಂದರೆ ಲಾಬಿ ಫೀಚರ್ಸ್ ಆಗಿತ್ತು ಗೈಸ್. ಇನ್ನು ಗೇಮ್ನ ಓಪನ್ ಮಾಡಿದ ಮೇಲೆ ನಾನು ಲಿವಿಕ್ ಗೇಮ್ ಪ್ಲೇನ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ನಮಗೆ ರೈಟ್ ಸೈಡ್ನಲ್ಲಿ ಒಂದು ಗೋಸ್ಟ್ ಕಂಪ್ಯಾನಿಯನ್ನು ಸಿಗುತ್ತೆ. ಇದು ನಮ್ಮ ಜೊತೆಗೆ ಇರುತ್ತೆ. ಆಫ್ಟರ್ ಲ್ಯಾಂಡ್ ಆದಮೇಲೂ ಇದನ್ನ ನಾವು ಕ್ಯಾರಿ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಂಟರ್ ಆಫ್ ದಿ ಈವೆಂಟಲ್ಲಿ ಒಂದು ರೀಕಾಲ್ ಅಂದರೆ ಆ್ಯಕ್ಟಿವ್ ಮಾಡೋ ಒಂದು ಐಟಮ್ ಇರುತ್ತೆ. ಇದನ್ನ ಆ್ಯಕ್ಟಿವ್ ಮಾಡಿದ್ರೆ ನಾವು ಇಲ್ಲಿ ಲೆವೆಲ್ 3 ಲೂಟು ಎಲ್ಲ ಸಿಗುತ್ತೆ ನಮಗೆ. ಇದು ಓದು ಅಪ್ಡೇಟ್ ಯಾವ ರೀತಿ ಇತ್ತಲ್ಲ 3.9 ಅದೇ ರೀತಿ ಇರುತ್ತೆ. ಇದರಲ್ಲಿ ನಾವು ರೀಕಾಲ್ ಕೂಡ ಮಾಡ್ಬೋದು. ಇದರಲ್ಲಿ ನಮಗೆ ಆಟೋ ರಿವೈವ್ ಮಿಷನ್ ಎಂದು ಒಂದು ಕಾರ್ಡ್ ಕೂಡ ಸಿಗುತ್ತೆ. ನೆಕ್ಸ್ಟ್ ನಮಗೆ ಇದರಲ್ಲಿ ಒಂದು ಐಟಮ್ ಸಿಗುತ್ತೆ. ಅದು ಯಾವ ಐಟಮ್ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಇದೇ ಐಟಮು. ಇದನ್ನ ನಾವು ಯೂಸ್ ಮಾಡೋದು ಯಾವ ರೀತಿ ಅಂದರೆ ಹೊರಗಡೆ ಬಂದು ಇದನ್ನ ಆ್ಯಕ್ಟಿವೇಟ್ ಮಾಡಿದರೆ ಈ ರೀತಿ ಯಾರೋ ಮಾರ್ಕ್ ಅನ್ನೋದು ಶೋ ಆಗುತ್ತೆ. ಅದನ್ನ ನಾವು ಫೈರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಥರ ದೂರಲ್ಲಿರೋ ವೆಹಿಕಲ್ಲು ಎಲ್ಲ ಬ್ಲಾಸ್ಟ್ ಮಾಡ್ಬೋದು ನಾವು. ನೆಕ್ಸ್ಟ್ ನಾವು ಇದನ್ನ ಇಲ್ಲಿ ಫುಲ್ ಆಗಿ ಅಂತ ಹೇಳಿದ್ರೆ ಅದನ್ನ ಎಕ್ಸಿಟ್ ಆಗಿಬಿಡುತ್ತೆ. ನೆಕ್ಸ್ಟ್ ನಮಗೆ ಪ್ರೊಟೆಕ್ಷನ್ಗೋಸ್ಕರ ಒಂದು ಈ ಥರ ಒಂದು ಸಿಂಬಲ್ ಅನ್ನೋದು ಕೊಡ್ತಾ ಇದ್ದೇನೆ. ಪ್ರೊಟೆಕ್ಷನ್ ಶೀಲ್ಡ್ ಟೈಪ್ ಆಗುತ್ತೆ ಇದು ನಮಗೆ 20 ಸೆಕೆಂಡ್ ಟು 25 ಸೆಕೆಂಡು ಮಿನಿಮಮ್ ಇರುತ್ತೆ. ಇದು ಎನಿಮಿ ಏನಾದರೂ ಫೈರ್ ಮಾಡಿದರೆ ನಮಗೆ ಬುಲೆಟ್ ನಂತರ ಬೀಳಲ್ಲ. ನೆಕ್ಸ್ಟ್ ನಮಗೆ ಇಲ್ಲಿ ಎನಿಮಿ ಏನಾದರೂ ನಮ್ಮನ್ನ ಕಿಲ್ ಮಾಡಿದರೆ ಈ ರೀತಿ ಗೋಸ್ಟ್ ಥರ ನಾವು ಆಗಿಬಿಡ್ತೀವಿ. ನಾವಿಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ನಮ್ಮದು ಡೆತ್ ಅನ್ನೋದು ಆಗುತ್ತೆ. ಇದು ಬರ್ತಾ ನಮ್ಮದು ಗೋಸ್ಟ್ ಐಟಮು ದೊಡ್ಡದಾಗ್ತಾ ಇದು ಹೊಡೆದೋಗುತ್ತೆ ಅಷ್ಟೇ. ನೆಕ್ಸ್ಟ್ ನಾವು ಎರಂಗಲ್ ಮ್ಯಾಪ್ನ ಸ್ಟಾರ್ಟ್ ಮಾಡಿದರೆ ಈ ರೀತಿಯನ್ನು ಸ್ಪ್ಯಾನ್ ಐಲ್ಯಾಂಡು ಶೋ ಆಗುತ್ತೆ ನಮ್ಗೆ. ಇದರಲ್ಲಿ ನಾವು ಯಾವ್ಯಾವ ರೀತಿ ಅಂದರೆ ಇದರಲ್ಲಿ ಒಂದು ಹೌಸ್ ಟೈಪ್ ಇರುತ್ತೆ, ಐಲ್ಯಾಂಡು ಈ ಥರ ಇರುತ್ತೆ ನೋಡೋಕ್ಲಿಕ್ಕೂ. ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಫುಲ್ ಗಾರ್ಡನ್ ಟೈಪ್ ಕೊಟ್ಟಿದ್ದಾರೆ ಈ ಸೀಸನ್ನು. ಇದು ನೆಕ್ಸ್ಟ್ ನಮ್ಮ ಲಾಬಿ ಎಂಟ್ರ್ ಆಗೋ ಈ ಥರ ಎನಿಮೇಷನ್ ಬರುತ್ತೆ. ನೆಕ್ಸ್ಟ್ ನಮಗೆ 3.9 ಅಪ್ಡೇಟ್ನಲ್ಲಿ ಯಾವ ರೀತಿ ಪ್ಲೇನ್ ಸ್ಕಿನ್ ಬರ್ತಾ ಇರುತ್ತಲ್ಲ ಎನಿಮೇಷನ್ ಅಂತೂ ಅದೇ ರೀತಿ ಎನಿಮೇಷನ್ ಕೂಡ ಈ ಅಪ್ಡೇಟ್ನಲ್ಲೂ ಬರ್ತಾಯಿದೆ. ಅದು ನೋಡೋಕ್ಕೆ ಈ ರೀತಿ ಕಾಣ್ತಿದೆ. ಹಿಂದ್ಗಡೆ ಅಂದರೆ ಗೋಸ್ಟ್ ಐಟಮ್ ಒಂದು ಶಾಡೋ ಟೈಪು ಕನ್ನಡಿ ಕೊಟ್ಟಿದ್ದಾರೆ. ಅದು ನೋಡೋಕ್ಕೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ನಮಗೆ ಕ್ಯಾರಿ ಮಾಡ್ತಾ ಇರುತ್ತೆ ಗೋಸ್ಟ್ ಐಟಮ್ದು, ಅಂದರೆ ಅದು ಕಂಪ್ಯಾನಿಯನ್ ಇರುತ್ತಲ್ಲ ನಮಗೆ ಕ್ಯಾರಿ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ನಮಗೆ ಈ ಥರದ ಐಟಮ್ನ ನಾವು ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದನ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನಾವು ಫ್ಲೈ ಮಾಡ್ಬೋದಾಗುತ್ತೆ. ಇದು 13 ಸೆಕೆಂಡ್ವರೆಗೂ ಟೈಮ್ ಇರುತ್ತೆ, ಆಮೇಲೆ ಮತ್ತೆ ಆ್ಯಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಹೊರಗಡೆ ಬಂದು ಇವೆಂಟ್ ಲುಕ್ ನೋಡಿದರೆ ಈ ರೀತಿ ಇರುತ್ತೆ. ಇದಂತರೂ ಫುಲ್ ಒಂದು ಗೋಸ್ಟ್ ಮೂವಿ ಇರುತ್ತಲ್ಲ ಆ ರೀತಿ ಇರುತ್ತೆ ಲುಕ್ಕೆಲ್ಲ. ನೆಕ್ಸ್ಟ್ ನಾವು ಈವೆಂಟ್ನಲ್ಲಿ ಸಿಗೋ ಈ ರೀತಿ ಇರೋ ಐಟಮ್ನ ತೊಗೊಂಡ್ರೆ ನಾವು ಈ ರೀತಿ ಫ್ಲೈ ಮಾಡ್ಬೋದು. ಇದು ಏನು ಟೈಮಿಂಗ್ ಅಂತೂ ಇರೋಲ್ಲ, ನಾವು ಎಷ್ಟು ಬೇಕಾದರೂ ಇದನ್ನ ಫ್ಲೈ ಮಾಡಿಕೊಂಡು ಹಾರ್ಕೊಂಡು ಹೋಗ್ಬೋದು. ಇದ್ರ ಬಿಟ್ಟು ನಾವು ಇನ್ನು ಅಟ್ಯಾಕ್ ಕೂಡ ಮಾಡ್ಬೋದು ಏನೇನಿದ್ರೆ. ನೆಕ್ಸ್ಟ್ ನಮಗೆ ಏನಾದರೂ ಡ್ಯಾಮೇಜ್ ಏನಾದರೂ ಕೊಟ್ಟರೆ ನಮಗೆ ನಮ್ಮ ಹೆಲ್ಮೆಟ್ನಲ್ಲಿ ಒಂದು ಬಲೂನ್ ಶೋ ಆಗುತ್ತೆ. ಇದು ಯಾವ ರೀತಿ ಅಂದರೆ ನಾವು ರಿಕವರ್ ಮಾಡಿ ಹೋಗಿಬಿಡುತ್ತೆ. ನಾವೇನಾದರೂ ಎನಿಮಿನ ಕಿಲ್ ಮಾಡಿದರೆ ಈ ರೀತಿ ಅವರು ಬಲೂನ್ ಆಗಿರ್ತಾರೆ. ಬಲೂನ್ ಅಂದರೆ ಆ ಥರ ಗೋಸ್ಟ್ ಐಟಮ್ ಆಗಿ ಕನ್ವರ್ಟ್ ಆಗ್ತಾರೆ. ನೆಕ್ಸ್ಟ್ ನಾವಿಲ್ಲಿ ಈ ಥರ ಈವೆಂಟ್ ಇರುತ್ತಲ್ಲ ನಮ್ಮದು, ಅದರಲ್ಲಿ ಯಾವ ರೀತಿ ಲುಕ್ ಇರುತ್ತಂತ ಇಲ್ಲಿ ನೋಡೋಣ. ಈ ಥರ ಲುಕ್ಕು
ಔಟ್ಸೈಡ್ನಲ್ಲಿ ಕಾಣುತ್ತೆ. ಇದು ಸೆಂಟರ್ ಆಫ್ ದಿ ಇವೆಂಟ್ ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಸೈಡ್ ಬೈ ಸೈಡು ನೋಡೋಣ ಯಾವ ಥರ ಸ್ಪೇಸ್ ಕೊಟ್ಟಿದ್ದಾರೆ. ಎಲ್ಲ ಈ ಥರ ಸ್ಪೇಸ್ ಇರುತ್ತೆಲ್ಲ. ಇಲ್ಲೆಲ್ಲ ಕ್ಯಾಂಪ್ ಮಾಡ್ಕೊಂಡು ನಾವು ಫೈರ್ ಮಾಡಿ ಈಸಿಯಾಗಿ ಗೇಮನ್ನು ಡೌನ್ ಮಾಡ್ಬೋದು. ನನಗೆ ಗೊತ್ತಿರೋ ಎಲ್ಲ ಫೀಚರ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಯಾವುದಾದ್ರೂ ಫೀಚರ್ಸ್ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.